ಆನೆಸ್ಟು ಪ್ರೇಮಿನ ಜೋಡಿಯು ಜೋರಿದೆ ಜಾತಕ ಮ್ಯಾಚಿದೆ ಇನ್ನೇನ್ ಹೇಳೋದ್ರಿ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಬುಕ್ಕಾಗೋ ಗೌರಿ ರಾಮಚಾರಿ ಲೈಫ್ ಬಾಯ್ ಎಲ್ಲಿದೆ ಅಲ್ಲಿದೆ ಆರೋಗ್ಯನೇ ಸಿಕ್ಕಿದ ನನ್ನ ಭಾಗ್ಯ ಫ್ಯಾಮಿಲಿ ಪ್ಲಾನಿಂಗ್ ತುಂಬಾನೇ ಮುಖ್ಯ ವರ್ಷಕ್ಕೊಂದು ಪಾಪ ಕೊಡ್ತೀಯ ಡೌರಿನ ಕೇಳಲ್ಲ ದಾರಿ ತಪ್ಪಿನ ಹೋಗಲ್ಲ ಫ್ಯೂಚರ್ ನಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂಗೆ ಸೇರ್ಸಲ್ಲ ಬಂಧನ ಬಂಧನ ಲಾಂಗೆಸ್ಟ್ ಬಂಧನ ಬಿಪಿ ಶುಗರ್ ಬಂದರು ಸ್ವೀಟ್ ಆಗಿ ಬಾಳೋಣ ತಿಪ್ಪಣ ಹೊಂಟಿದೆ ವಾಲಗ ಸೌಂಡ್ ಇದೆ ಅಕ್ಷತೆ ಕಾಳ್ ಹಾಕ್ರಿ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಬುಕ್ಕಾಗೋ ಗೌರಿ ರಾಮಚಾರಿ ಚೋರಿ ಹಿಂದೆ ಹೊಂಟು ಬಿಟ್ಟ ಲೆಫ್ಟು ರೈಟು ಚಾರಿ ಯಾಕೋ ಏನು ಮರೆತು ಬಿಟ್ಟ ಅವನ ಮನೆಯ ದಾರಿ ರಾಮಚಾರಿ ರಾಮಚಾರಿ ಮದ್ವೆ ಮನೇಲಿ ಮದ್ವೆಗ್ ಬಂದು ಹುಡ್ಗ ಹುಡ್ಗಿ ಜೊತೆ ಫೋಟೋ ತೆಗೆಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಆಗಲ್ಲ. ಹುಡ್ಗ ಹುಡ್ಗಿನ ಹುಡ್ಗಿ ಹುಡ್ಗನ್ನ ಎಷ್ಟ್ ಲವ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದ್ ಬೇಡ್ವಾ? ಅಂದ್ರೆ ನಾವೀಗ ಇಲ್ಲೊಂದು ಚಿಕ್ಕ ಟೆಸ್ಟ್ ಮಾಡೋಣ ಅಂತ. ಟೆಸ್ಟಾ? ಮಾಡಪ್ಪ ಮಾಡು. ಇಲ್ಲದಳಲ್ಲ ನನ್ನ ಮಗಳು, ಇವಳು ಓದದ್ರಾಗೆ ಎತ್ತಿದ ಕೈ. 10ನೇ ಕ್ಲಾಸ್ನ 3 ಸಲ ಓದ್ ಪಾಸ್ ಮಾಡವಳೆ. ಇವಳಿಗೆ ಏನ್ ಬೇಕಾದ್ರೂ ಟೆಸ್ಟ್ ಮಾಡು, ಪಾಸ್ ಆಗೋಯ್ತಾಳೆ. ಇದು ಆ ಟೆಸ್ಟ್ ಅಲ್ಲ, ಲವ್ ಟೆಸ್ಟ್. ಅಯ್ಯೋ, ಅದನ್ನ ಟೆಸ್ಟ್ ಮಾಡಿ ನನಗ್ ಬರೆಯಕ್ ಗೊತ್ತು. ಏ ಭಾರ್ಗವಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಅವರು ಟೆಸ್ಟ್ ಮಾಡಕ್ ಬಂದಿರೋದು ಗಂಡನ್ನ ಹೆಣ್ಣನ್ನ, ನಿನಗಲ್ಲ. ಮೇಡಮ್, ಅದೇನ್ ಟೆಸ್ಟ್ ಮಾಡ್ತಿರೋ ಮಾಡಿ. ಲವ್ನ ಹೆಂಗ್ ಟೆಸ್ಟ್ ಮಾಡೋದು? ಪ್ರಪೋಸ್ ಮಾಡೋದು. ಇದು ಒಂದ್ ಟೆಸ್ಟಾ? ಹೌದು. ಹುಡ್ಗ ಹುಡ್ಗಿ ಒಪ್ಪೆನೆ ಮದ್ವೆ ಆಗ್ತಿರ್ತಾರೆ, ಅದೆಲ್ಲ ನಮಗ್ ಗೊತ್ತು. ಆದ್ರೆ ಹುಡ್ಗಿ ಹುಡ್ಗನ ಜಾಸ್ತಿ ಲವ್ ಮಾಡ್ತಾರೋ ಅಥವಾ ಹುಡ್ಗ ಹುಡ್ಗಿನ ಜಾಸ್ತಿ ಲವ್ ಮಾಡ್ತಾರ ಅಂತ ತಿಳ್ಕೊಳ್ಳೋದು ಹೇಗೆ? ಅದು ಅವರಿಬ್ರು ಪ್ರಪೋಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಅವರಿಬ್ರು ನಮ್ಮೆಲ್ಲರ ಮುಂದೆ ಒಬ್ರಿಗೊಬ್ರು ಪ್ರಪೋಸ್ ಮಾಡ್ಕೋಬೇಕು. ಅಲ್ಲ, ಇದೆಲ್ಲ ಬೇಕಾ? ಬೇಕು ಮಿಸ್ಟರ್ ಶಿವರಾಜ್. ನೋಡಿ, ನೀವು ಮದ್ವೆ ಆಗೋದನ್ನ ನಾವೆಲ್ಲರೂ ನೋಡ್ತೀವಿ, ನೀವು ಖುಷಿಯಿಂದ ಜೀವನ ಮಾಡೋದನ್ನು ನಾವೆಲ್ಲರೂ ನೋಡ್ತೀವಿ. ಆದ್ರೆ ನೀವು ಲವ್ ಪ್ರಪೋಸ್ ಮಾಡೋದನ್ನ ನಾವೆಲ್ಲರೂ ನೋಡ್ಬೇಕಲ್ವಾ? ಈ ಪ್ರಪೋಸ್ನ ನೀವು ಮಾಡ್ಲೇಬೇಕು. ಎಲ್ರು ಏನ್ ಹೇಳ್ತೀರಾ? ನಮ್ಗಂತೂ ಓಕೆ. ಮಾಡಿ ಮಾಡಿ. ಶಿವರಾಜು, ಯಾಕಪ್ಪ ಇಷ್ಟೊಂದು ಯೋಚನೆ ಮಾಡ್ತಿದೀಯಾ? ಮಾಡು ಬಾವಾ, ಪ್ರಪೋಸ್ ಮಾಡ್ ಬಾವಾ. ನೋಡು, ಇದೆಲ್ಲ ಮದ್ವೆ ಆದ್ಮೇಲೆ ಮಾಡಕ್ಕಾಗಲ್ಲ, ಈಗ್ಲೇ ಮಾಡ್ಬಿಡ್ಬೇಕು. ಮಾಡು ಬಾವಾ. ಹಲೋ ಸರ್,
ಪ್ರಪೋಸ್ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಹಿಂದೆ ಮುಂದೆ ನೋಡ್ತಾ ಇದ್ದೀರಾ? ನನಗೇನಾದ್ರೂ ಇಂಥ ಚಾನ್ಸ್ ಸಿಕ್ಕಿದ್ರೆ ಒಂದ್ಸಲ ಅಲ್ಲ 100 ಸಲ ಬೇಕಿದ್ರು ಈ ಮಂಟಪದಿಂದ 100 ಕಿಲೋಮೀಟರ್ ಕೇಳೋ ಹಾಗೆ ಜೋರಾಗಿ ಪ್ರಪೋಸ್ ಮಾಡ್ಬಿಡ್ತಿದ್ದೆ. ಸರ್, ಇನ್ನು ಏನು ಯೋಚನೆ ಮಾಡ್ತಿದ್ದೀರಾ? ಪ್ರಪೋಸ್ ಮಾಡಿ. ಜ್ಯೋತಿ ನಿನ್ ಹೆಂಡತಿ ಆಗೋಳ್ತಾನೆ, ಮಾಡು. ಮನಸ್ನಾಗೊಂದು ಮಾತ್ನಾಗೊಂದು ಅಂತ ನಡ್ಕೊಳ್ಳೋರ್ಗೆ ಅದೆಲ್ಲ ಹೆಂಗಾಯ್ತದೆ? ಮನಸ್ನಲ್ಲಿ ತಹಸೀಲ್ದಾರ್ನ ಮಡಿಕೊಂಡು ಅದ್ ಹೆಂಗ್ ಹೇಳೋನು ಪಾಪ. ಏ ಸರ್ವಮಂಗಳ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋತೀಯಾ? ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ. ಬಾಬಾ, ಇವರಿಬ್ರೇನಾದ್ರೂ ನನ್ನ ಮದುವೆಗೆ ಬಂದು ಪ್ರಪೋಸ್ ಮಾಡು ಅಂದಿದ್ರೆ ಇಷ್ಟೊತ್ತಿಗೆ ನಾನು ಎಷ್ಟು ಸಲ ಪ್ರಪೋಸ್ ಮಾಡ್ಬಿಡ್ತಾ ಇದ್ನೋ. ಈಗ್ಲೂ ಏನ್ ಕಾಲ ಮಿಂಚಿಲ್ಲ. ನೀವ್ ನಿಮ್ ಹೆಂಡತಿಗ್ ಪ್ರಪೋಸ್ ಮಾಡಿ, ಅದ್ ನೋಡಿ ಆದ್ರೂ ನಿಮ್ ಭಾವ ಅವ್ರ ಹುಡುಗಿಗ್ ಪ್ರಪೋಸ್ ಮಾಡ್ಲಿ. ಹೌದು ಸರ್, ನೀವೇ ಒಂದ್ಸಲ ಪ್ರಪೋಸ್ ಮಾಡಿ ತೋರಿಸಿ. ಇಲ್ಲಿ ಅಲ್ಲಿದ್ದವ್ರಿಗೆ ಕಾಡ್ಲೇ ಇಲ್ಲ, ಕಾಡ್ಲೇ ಇದ್ದವ್ರಿಗೆ ಅಲ್ಲಿಲ್ಲ. ಕೆಂಪ, ಅದೇನೋ ಹೇಳ್ತಿದ್ಯಾ? ಅದು ಇವರು ಹುಡುಗಿನ ಮುಂದೆ ಇಟ್ಕೊಂಡು ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಾವ್ರೆ. ನಾನು ನಾಚಿಕೆ ಬಿಟ್ಟು ಹೇಳ್ಕೊಳ ಅಂದ್ರೆ ನನಗೆ ಒಂದು ಹುಡುಗಿನೂ ಸಿಗ್ತಾನೆ ಇಲ್ಲ. ನಿಮ್ಗೂ ಆದಷ್ಟು ಬೇಗ ಒಂದ್ ಹುಡುಗಿ ಸಿಗ್ಲಿ. ನೀವು ನಮ್ಮನ್ನ ನಿಮ್ ಮದ್ವೆಗೆ ಇನ್ವೈಟ್ ಮಾಡಿ. ರಾಧಿಕಾ ಅವ್ರೆ, ಸೂರ್ಯ ಪಶ್ಚಿಮದಲ್ಲಿ ಹುಟ್ಟೋದು ಒಂದೇ, ನಮ್ ಕೆಂಪನ್ ಮದುವೆ ಆಗೋದು ಒಂದೇ. ಹಲೋ ಹಲೋ, ನೀವೀಗ ಮಾತು ಮರ್ಸ್ಬೇಡಿ, ಮೊದಲು ಪ್ರಪೋಸ್ ಮಾಡಿ. ಇಂದ್ರ, ನೀನೇ ಹಿಂಗೆ ಸುಮ್ಮನೆ ಆಗ್ಬಿಟ್ರೆ ಇನ್ನು ನಮ್ಮ ಶಿವರಾಜು ಹೆಂಗೆ ನೋಡು. ನಿಮ್ಮ ಭಾವ ಪ್ರಪೋಸ್ ಮಾಡಬೇಕು ಅಂದರೆ ನೀ ಆದಷ್ಟು ಬೇಗ ಪ್ರಪೋಸ್ ಮಾಡಬೇಕು. ಬಂಗಾರಿ, ಬಂಗಾರಿ, ಐ ಲವ್ ಯು. ನೋಡಿದ್ರ, ನಿಮ್ ಕಣ್ ಮುಂದೆನೆ ಇಂದ್ರ ಅವರು ಅವ್ರ ಹೆಂಡತಿಗೆ ಎಷ್ಟ್ ಚೆನ್ನಾಗಿ ಪ್ರಪೋಸ್ ಮಾಡಿದ್ರು ಅಂತ. ಇವಾಗ ನಿಮ್ ಟರ್ನ್, ನೀವ್ ಪ್ರಪೋಸ್ ಮಾಡಿ. ಬೇಗ ಬೇಗ, ಟೈಮ್ ಆಯ್ತು. ಶಿವರಾಜ್, ಪ್ರಪೋಸ್ ಮಾಡಿ. ಯಾಕೆಷ್ಟು ಯೋಚನೆ ಮಾಡ್ತಿದ್ದೀರಾ? ಶಿವರಾಜ್ ಅವರೇ, ಪ್ರಪೋಸ್ ಮಾಡಿ. ಏನಣ್ಣ ನೀನು, ನಿಮ್ಮ ಹುಡುಗಿಗೆ ಪ್ರಪೋಸ್ ಮಾಡಕ್ ಇಷ್ಟೊತ್ತು ಬೇಕಾ? ಏನಮ್ಮ ಹೇಳ್ತಾ ಇದೀಯಾ? ಅಣ್ಣ, ನಿಮ್ ಹುಡುಗಿನ ನೋಡ್ಕೊಂಡು ಪ್ರಪೋಸ್ ಮಾಡೋಣ. ಹೇಳೋಣ. ಐ ಲವ್ ಯು.
ಜ್ಯೋತಿ, ನಿನಗ್ ಬೇರೆ ಬಿಡ್ಸ್ ಹೇಳ್ಬೇಕಾ? ನಿಮ್ ಹುಡ್ಗಂಗ್ ಪ್ರಪೋಸ್ ಮಾಡಕ್ ಯಾಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ನೀನ್ ಮದ್ವೆ ಆಗೋ ಹುಡ್ಗಂಗ್ ಪ್ರಪೋಸ್ ಮಾಡೆ. ಪ್ರಪೋಸ್ ಮಾಡೆ. I love him more than anything. ಸೂಪರ್. ನೀವೆಲ್ಲರೂ ಪ್ರೀತಿ ಮಾಡೋದ್ರಲ್ಲಿ ಯಾರು ಯಾರಿಗೂ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡ್ಬಿಟ್ರಿ. ನಿಮ್ಮಿಬ್ರ ಜೀವನ ಇದೇ ರೀತಿ ಮುಂದೆ ಖುಷಿಯಾಗಿರ್ಲಿ, ಪ್ರೇಮಮಯವಾಗಿರ್ಲಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಮಾವ, ಜ್ಯೋತಿನ ಮಾವ ಪ್ರಪೋಸ್ ಮಾಡಿದ್ರಲ್ಲ, ಹೌದು, ಆ ತರ ನೀನು ಪ್ರಪೋಸ್ ಮಾಡ್ ಮಾವ. ನಾನಾ ಪ್ರಪೋಸ್ ಮಾಡೋ ವಯಸ್ಸಲ್ಲ ಹೋಯ್ತಮ್ಮ. ಬೇಕಾರೆ ಅವಳಿಗಿಷ್ಟ ಆಗೋ ಥರ ಡ್ಯಾನ್ಸ್ ಮಾಡ್ಲಾ? ಸೂಪರ್. ಮ್ಯೂಸಿಕ್. ರಾತ್ರಿ ಕುಡ್ಕೊಂಡ್ ಬಂದ್ರೆ ಭಾರಿ ಖುಷಿ ಮರ್ರ ನಂಗೆ ನನ್ನ ಹೆಂಡತಿ ಕಂಡ್ರೆ. ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕ ಬಂದ್ರೆ. ಟಿವಿ ರೇಡಿಯೋ ಎತ್ತ ಬೇಡ ಅವಳು ಮನೆಗಿದ್ರೆ. ಅವಳು ಊಟ ಇಲ್ಲ ಕಾಣಿ ನಾನು ಊಟ ಮಾಡ್ದೆ. ನನ್ನಕ್ಕಿಂತ ಚೂರು ದಪ್ಪಾರು ನಂಗೆ ಅಡ್ಡಿಲ್ಲ. ಅವಳು ಕಣ್ಣು ಬಿಟ್ರೆ ನಂಗೆ ಮಾತೆ ಬತ್ತ
ಶಿವರಾಜ್ ಅವರೇ, ನಿಮಗಿವಾಗ ನಾವು ಇನ್ನೊಂದು ಪರೀಕ್ಷೆ ಕೊಡ್ತೀವಿ. ಅದೇನು ಅಂದ್ರೆ ನೀವಿಲ್ಲಿರೋ ಹೂವಿನ ಹಾರನ ತಗೊಂಡು ಜ್ಯೋತಿ ಕುತ್ತಿಗೆಗೆ ಹಾಕ್ಬೇಕು. ಏನ್ ಮೇಡಮ್ ನೀವು ಬಿಟ್ರೆ ಈ ಬಾವಂಗೂ ಜ್ಯೋತಿಗೂ ಈಗಲೇ ತಾಳಿ ಕಟ್ಸೋ ತರ ಇದ್ದೀರಾ? ಏನಮ್ಮ ತಾಯಿ, ಗಂಡು ಹೆಣ್ಣು ಕುತ್ತಿಗೆಗೆ ಹಾರ ಹಾಕೊಳ್ಳೋದು ದೊಡ್ಡ ವಿಷಯನೇ? ಮೇಡಮ್, ನೀವು ಸುಮ್ಮನೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ. ನಾವು ಡೀಟೇಲ್ ಆಗಿ ಹೇಳೋವರೆಗೂ ಸ್ವಲ್ಪ ನಿಧಾನವಾಗಿ ಕೇಳಿಸ್ಕೊಳ್ಳಿ. ಇವ್ರು ಹಾರ ಹಾಕ್ಬೇಕು ಅಂತ ಹೇಳಿದ್ದು ಹತ್ತಿರದಿಂದ ಅಲ್ಲ, ದೂರದಿಂದ. ಹುಡುಗಿಯಿಂದ ಸ್ವಲ್ಪ ದೂರ ನಿಂತ್ಕೊಂಡು ನೀವು ಹಾರನ ಎಸಿಬೇಕು. ಆ ಹಾರ ಅವ್ರ ಕತ್ತಿಗೆ ಬೀಳ್ಬೇಕು. ಇದೆ ನಾವು ಕೊಡ್ತಾ ಇರೋ ಕೊನೆ ಟಾಸ್ಕ್. ಈ ಪರೀಕ್ಷೆ ನಾವು ಮಾಡ್ತಾ ಇರೋದಲ್ಲ, ಆ ದೇವ್ರು ಮಾಡಿಸ್ತಾ ಇರೋದು. ಇದೆಲ್ಲ ಯಾಕೆ? ಸುಮ್ಮನೆ ಅದೆಲ್ಲ ಬೇಡ ಬಿಡಿ. ಶಿವರಾಜು, ಹೀಗೆ ನಾಚ್ಕೊಂಡು ಸುಮ್ಮನೆ ನಿಂತಿದ್ರೆ ಹಾಗೆ. ಹಾರ ಹಾಕಪ್ಪ. ಸೊ ಇವಾಗ ನೀವ್ ಹಾಕೋ ಹಾರ ಜ್ಯೋತಿ ಕುತ್ತಿಗೆಗೆ ಬೀಳ್ಬೇಕು. ನಿಮ್ ಗುರಿ ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕು. ಆಗ ನೀವಿಬ್ರು ಜೀವನ ಪೂರ್ತಿ ತುಂಬಾ ಖುಷಿಯಾಗಿರ್ತೀರ. ನನ್ನ ಕೊರಳಿಗೆ ಹಾರ ಹಾಕ್ತ್ಯಾ? ಈಗ ನಾನ್ ಮಾಡೋ ಕೆಲಸದಿಂದ ನಿನ್ನ ಕೊರಳಿಗೆ ನೀನು ಉರುಳ ಹಾಕೋಬೇಕು. ಹಾಗೆ ಮಾಡ್ತೀನಿ. ಶಿವರಾಜ್ ಅವರೇ, ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ? ರೆಡಿನಾ? ಮೇಡಮ್, ಏನ್ ಹೀಗೆ ಕೇಳ್ತಾ ಇದ್ದೀರಾ? ನಮ್ ಬಾಬಾ ಯಾವಾಗ್ಲೂ ರೆಡಿ. ಸುಮ್ನೆ ಅವ್ರ ಕೈಗೆ ಹಾರ ಕೊಡಿ. ಬಾಬಾ, ಏನು ಯೋಚನೆ ಮಾಡ್ಬೇಡ, ಪಟ್ ಅಂತ ಹಾಕೋ. ದೊಡ್ಡಮ್ಮ, ಹೋಗಿ ಹಾರ ತಗೊಂಡ್ ಬನ್ನಿ. ಕೊಡಿ. ಶಿವರಾಜ್ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ತಗೊಳ್ಳಿ ತಗೊಳ್ಳಿ. ಶಿವರಾಜ್ ಅವರೇ, ಒಂದ್ ಸ್ಟೆಪ್ ಹಿಂದೆ ಹೋಗಿ. ಜ್ಯೋತಿ, ನೀವು ಒಂದ್ ಸ್ಟೆಪ್ ಹಿಂದೆ ಹೋಗಿ. ಬಾಬಾ, ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ ಬಾಬಾ? ಪಟ್ ಅಂತ ಹಾರ ಹಾಕು. ಬಾಬಾ, ಹಾಕು ಬಾಬಾ. ಜೋಡಿ ಬಗ್ಗೆ ದೊಡ್ಡದಾಗಿ ಜೋರಾಗಿ ಹೇಳ್ತಿದ್ರಿ. ಇಲ್ಲಿ ನೋಡಿದ್ರೆ ಹಾರ ಹಾಕಿದ್ ಒಂದೇ ಕ್ಷಣಕ್ಕೆ ಕುತ್ತಿಗೆಯಿಂದ ಬಿದ್ದೋಗ್ಬಿಡ್ತು. ಇದು ಅಪಶಕುನ ಆಗಕ್ಕಿಲ್ವಾ? ಅಪಶಕುನ ಅಂತ ಯಾಕೆ ಅನ್ಕೋತೀರಾ? ದೇವ್ರ ಕುತ್ತಿಗೆಯಿಂದ ಹೂ ಬೀಳುತ್ತಲ್ವಾ, ಅದು ಶಕುನ ಅಲ್ವಾ? ಅದೇ ರೀತಿ ಇದು ಶಕುನ ಅನ್ಕೊಂಡ್ರೆ ಆಯ್ತು. ಸದ್ಯಾಗಿ ಹೇಳಿದ್ರಿ ಮೇಡಮ್, ಇದಪ್ಪ ಮಾತು ಅಂದ್ರೆ. ಅಣ್ಣ, ಕುತ್ತಿಗೆಗಿಂದ ಹಾರ ಕೆಳಕ್ ಬಿದ್ರೆ ಅದೆಂಗ್ ಶುಭ ಶಕುನ ಆಯ್ತದೆ? ಹಲೋ. ಹಾ ಸರ್, ಹಾ ಬರ್ತೀವಿ. ಓಕೆ. ತುಳಸಿ, ನನ್ಗೊಂದು ಅರ್ಜೆಂಟ್ ಕೆಲಸ ಬಂದಿದೆ, ನಾನು ಹೊರಡ್ಬೇಕು. ಅಯ್ಯಯ್ಯೋ, ಊಟ ಮಾಡ್ಕೊಂಡು ಹೋಗ್ಬೋದಿತ್ತು.
ಅದು ಏಯ್ ಇಲ್ಲ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಬರ್ತೀವಿ. ಅಂಡ್ ಬೈ ದ ವೇ, ನಿಮ್ಮನ್ನೆಲ್ಲ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ನಿಮ್ ಸಂತೋಷದ ಜೊತೆ ನಮ್ಮನ್ನು ಸೇರಿಸ್ಕೊಂಡಿರೋದಕ್ಕೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಸರಿ ಬನ್ನಿ, ನಿಮ್ಮಿಬ್ರು ಕಾರವರೆಗೂ ಬಿಟ್ಟು ಬರ್ತೀನಿ. ಬನ್ನಿ. ಬರ್ತೀವಿ. ಬರ್ತೀನಿ ತುಳಸಿ. ಟೇಕ್ ಕೇರ್.